ವಾಯ್ಸ್ ಇಸ್ ಮೋರ್ ದ್ಯಾನ್ ಜಸ್ಟ್ ಅ ಸೌಂಡ್. ಅದು ತುಂಬಾ ಯುನೀಕ್ ಆಗಿರುತ್ತೆ ಅಂಡ್ ಅದು ನಮ್ಮ ಐಡೆಂಟಿಟಿ ಕೂಡ ಆಗುತ್ತೆ. ಸೊ ವಾಯ್ಸ್ ಇಂದ ನಾವು ಒಬ್ರನ್ನ ಐಡೆಂಟಿಫೈ ಮಾಡ್ಬೋದು. ಹಾಗಾದ್ರೆ ಎವ್ರಿ ಡೇ ನಾವು ವಾಯ್ಸ್ ನ ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು? ಸೊ ಮೊದಲನೇದಾಗಿ ಫ್ರೀಕ್ವೆಂಟ್ ಆಗಿ ಬ್ರೇಕ್ ತಗೊಳ್ಳೋದು, ಎಸ್ಪೆಷಲಿ ಸಿಂಗರ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಇರ್ಬೋದು ಅಂಡ್ ಅದರ್ ಫೀಲ್ಡ್ಸ್ ಯಾರು ಕಾನ್ಸ್ಟೆಂಟ್ ಆಗಿ ಮಾತಾಡ್ತಾರೋ ಅವರು ಬ್ರೇಕ್ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ 1 hour ಅಟ್ಲೀಸ್ಟ್ 10 minutes ಬ್ರೇಕ್ ಇಸ್ ಇಂಪಾರ್ಟೆಂಟ್. ಸೊ ಅದರಿಂದ ನಮ್ಮ ವಾಯ್ಸ್ ಮಸಲ್ ಸ್ಟ್ರೇನ್ ಅಥವಾ ಫೆಟಿಗ್ ಕಮ್ಮಿ ಆಗುತ್ತೆ ಅಂಡ್ ವಾಯ್ಸ್ ಟೋನ್ ಇಂಪ್ರೂವ್ ಆಗುತ್ತೆ. ಸೊ ಎರಡನೇದು ಹೈಡ್ರೇಷನ್. ಸೊ ನೀರು ಕುಡಿಯೋದ್ರಿಂದ ನಮ್ಮ ವಾಯ್ಸ್ ಬಾಕ್ಸ್ಗೆ ಲ್ಯೂಬ್ರಿಕೇಶನ್ ಸಿಗುತ್ತೆ ಅಂಡ್ ಅದರಿಂದ ನಮ್ಮ ವಾಯ್ಸ್ ಕ್ಲಾರಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಡಿಹೈಡ್ರೇಷನ್ ಮಾಡುವಂತ ಡ್ರಿಂಕ್ಸ್, ದಟ್ ಈಸ್ ಆಲ್ಕೋಹಾಲ್ ಇರ್ಬೋದು, ಕಾಫಿ, ಕೆಫೀನ್ ಅಂತ ಬೆವರೇಜಸ್ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಅಂಡ್ ಮೂರನೇದು ಸ್ಟೀಮ್ ಇನ್ಹಲೇಷನ್ ಅಂಡ್ ಹ್ಯೂಮಿಡಿಫೈಯರ್ಸ್ ರೆಗ್ಯುಲರ್ಲಿ ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ವಾಯ್ಸ್ ಬಾಕ್ಸ್ ಹೈಡ್ರೇಷನ್ ಇಂಪ್ರೂವ್ ಆಗುತ್ತೆ ಅಂಡ್ ಇನ್ಫ್ಯಾಕ್ಟ್ ವಾಯ್ಸ್ ಕ್ಲಾರಿಟಿನೂ ಕೂಡ ಇಂಪ್ರೂವ್ ಆಗುತ್ತೆ. ಅಂಡ್ ನಾಲ್ಕನೇದು ಹೈ ಪಿಚ್ ಅಂಡ್ ಲೌಡ್ ಸೌಂಡ್ಸ್ ಅಂಡ್ ಶೌಟಿಂಗ್ ಮಾಡೋದು ಅವಾಯ್ಡ್ ಮಾಡಬೇಕು. ಯಾಕೆಂದ್ರೆ ಅದರಿಂದ ನಮ್ಮ ವಾಯ್ಸ್ ಮಸಲ್ಸ್ಗೆ ಸ್ಟ್ರೇನ್ ಆಗುತ್ತೆ ಅಂಡ್ ಲಾಂಗ್ ಟರ್ಮ್ ಮಾಡಿದಾಗ ವಾಯ್ಸ್ ಬಾಕ್ಸ್ ಅಲ್ಲಿ ಎಕ್ಸ್ಟ್ರಾ ಗ್ರೋತ್ ಕಾಣಿಸುತ್ತೆ. ಅದನ್ನ ವೋಕಲ್ ನಾಡ್ಯೂಲ್ಸ್ ಅಂತೀವಿ ಅಂಡ್ ವೋಕಲ್ ಪಾಲಿಪ್ಸ್ ಅಂತೀವಿ ಅಂಡ್ ಅದ್ರದ್ದು ಮ್ಯಾನೇಜ್ಮೆಂಟ್ ಬಂದು ಸರ್ಜರಿ ಇರುತ್ತೆ. ಸೊ ಬೆಟರ್ ಅವಾಯ್ಡ್ ಶೌಟಿಂಗ್. ಅಂಡ್ ಐದನೇದು ಫೋರ್ಸ್ಫುಲ್ ಕ್ಲಿಯರೆನ್ಸ್ ಆಫ್ ಥ್ರೋಟ್ ನ ಅವಾಯ್ಡ್ ಮಾಡೋದು. ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ನಾವು ನೋಡಿರ್ತೀವಿ ಎಷ್ಟೊಂದು ಜನ ಫೋರ್ಸ್ಫುಲ್ ಆಗಿ ಥ್ರೋಟ್ ನ ಕ್ಲಿಯರ್ ಮಾಡ್ತಾರೆ. ದಟ್ ಈಸ್ ವೆರಿ ಬ್ಯಾಡ್ ಹ್ಯಾಬಿಟ್. ಸೊ ಅದರಿಂದ ವಾಯ್ಸ್ ಬಾಕ್ಸ್ಗೆ ಇಂಜುರೀಸ್ ಆಗ್ತಾ ಹೋಗುತ್ತೆ ಅಂಡ್ ಸಮ್ಟೈಮ್ಸ್ ಬ್ಲೀಡಿಂಗ್ ಕೂಡ ಆಗುತ್ತೆ. Yes, take care of your voice and maintain good voice health. And this is all for today. Thank you so much and stay tuned.